ಗೌಡ್ರು ಬಂದಿಲ್ಲ. ಸ್ಟಾರ್ಟ್ ಮಾಡೋನ್ರಿ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಮಾತಾಡುವುದೇನೆಂದರೆ, ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಬಬಲೇಶ್ವರ ತಾಲೂಕಿನ ಸೇಗುನ್ಸಿ ಗ್ರಾಮದಲ್ಲಿ ನಮ್ಮ ಹರಳೈನಗುಂಡದಲ್ಲಿ ಹರಳೈನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ. ಹಾಗೆ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಏನು ಈ ಸಮಾಜದ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬೇಕು, ಈ ಜಾತಿಯನ್ನು ಸಮಾನತೆಯನ್ನು ಕಾಣುವ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಕಲ್ಯಾಣ ಕ್ರಾಂತಿಗೆ ಅವರು ಪಣ ತೊಟ್ಟಿದ್ರು, ಈ ಸಮಾನತೆ ಇದು ಮಾಡ್ಬೇಕಂತೇಳಿ ಅಂದಿನ ಕಾಲದಲ್ಲಿ ಶ್ರೀ ಮಹಾಶಿವಶರಣ ಹರಳಯ್ಯನವರು ಹೆಗಲಿಗೆ ಹೆಗಲು ಕೊಟ್ಟು ಈ ನಮ್ಮ ಈ ಹರಳಯ್ಯನವರ ಕನಸಿಗೆ ಅವರು ಹೆಗಲಿಗೆ ಹೆಗಲು ಕೊಟ್ಟಿದ್ರು. ಅಂಥ ಮಹಾಶಿವಶರಣ ಹರಳಯ್ಯನವರ ಏನು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಮಹಾಶಿವಶರಣ ಹರಳಯ್ಯನವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಶೇಗುನ್ಸಿಯಲ್ಲಿ ದಿನಾಂಕ 27/12/2025 ನೆರವೇರಿದ್ದು, ಶೇಗುನ್ಸಿ ಗ್ರಾಮದ ಶ್ರೀ ಹನುಮಂತದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಹರಳೈನಗುಂಡದವರೆಗೆ ಹರಳಯ್ಯನವರ ಮೂರ್ತಿ ಹರಳಯ್ಯನವರ ಭಾವಚಿತ್ರದೊಂದಿಗೆ ಮತ್ತು ಕರಡಿ ಮಜಲು ಮತ್ತು ಡೊಳ್ಳು ವಾದ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಹರಳಯ್ಯನಗುಂಡದವರೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆ ನಡೀತಾ ಇದೆ. ಹಾಗೆ ಸರಿಯಾಗಿ ಈ ಹರಳಯ್ಯನ ಮೂರ್ತಿ ಉದ್ಘಾಟನೆಗಾಗಿ ಶ್ರೀಯುತ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಈ ಮೂರ್ತಿ ಉದ್ಘಾಟನೆ ಮಾಡೋರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಮಹದೇಶ್ವರ ಶಿವಾಚಾರ್ಯರು ಬಬಲೇಶ್ವರ್ ಮತ್ತು ಶ್ರೀ ಸಿದ್ಧಬಸವ ಕಬೀರ್ ಮಹಾಸ್ವಾಮಿಗಳು ಮತ್ತು ಬಸವ ಶಿವಾಚಾರ್ಯ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು, ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನೇಶ್ವರಮ್ಮ ವಿಜಯಪುರ, ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಮತ್ತು ಶಿವಯೋಗಿ ಸ್ವಾಮಿ ಗುರುದೇವಾಶ್ರಮ ಕಾಕಣಿಕಿ, ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬಾಪುಗೌಡ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ತೇನೆ. ಈ ಮುಂದಿನ ವಿಷಯ ನಮ್ಮ ಶೇಗುನ್ಸಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಶಾಪುರ್ ಅವರು ಮಾತಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ದರಪ್ಪ ಅರ್ಧಮೂರ್ ಸರ್ ಅವರು ಎಲ್ಲವನ್ನು ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ಕ್ರಾಂತಿ ಆಯಿತು. ಆ ಕ್ರಾಂತಿಗೆ ನಾಂದಿ ಹಾಡಿದವರೇ ನಮ್ಮ ಪೂಜ್ಯ ಶಿವಶರಣ ಹರಳಯ್ಯನವರು ಏನು ಅದಾರ ಬಸವಣ್ಣನವರು ಮತ್ತು ಹರಳಯ್ಯನವರು ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜನರಲ್ಲಿ ಉಳಿದಿದೆ. ಆದ ಕಾರಣಕ್ಕೆ ಇವತ್ತಿನವರೆಗೂ 12ನೇ ಶತಮಾನದಲ್ಲಿ ಯಾರಾದರೂ ಸಂತರು ಇವತ್ತಿಗೂ ನಮಗೆ ಜೀವಂತ ನೋಡ್ಲಿಕ್ಕೆ ಹೋಗೋದು ಯಾವುದಾದ್ರೂ ಒಂದು ಅಂಗ ಸಿಗುತ್ತದ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶರಣ ಹರಳಯ್ಯನವ್ರದ್ದು ಮಾತ್ರ. ಯಾಕಂತಂದ್ರೆ ಅವಾಗ ಮಾಡಿರುವಂಥ ಪಾದರಕ್ಷೆಗಳು ಇನ್ನೂ ಜೀವಂತವಾಗಿದ್ದಾವೆ, ಇನ್ನೂ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. 12ನೇ ಶತಮಾನದೊಳಗಿನ ನಮ್ಮ ಶರಣರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ಆ ಮಹಾನ್ ಶರಣನೇ ಶ್ರೀ ಶಿವಶರಣ ಹರಳಯ್ಯನವರು. ಆದ ಕಾರಣಕ್ಕೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುನ್ಸಿ ಗ್ರಾಮದ ಹತ್ತಿರ ಹರಳಯ್ಯನ ಹೊಂಡ ಅಂತ ಹೇಳಿ ಇದೆ. ಶರಣರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ಅವರು ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ರೆಪ್ಪಿಗೆಯನ್ನ ಭೂಮಿಯಲ್ಲಿ
ರೆಪ್ಪಿಗೆಯಿಂದ ಭೂಮಿ ಕೊಯ್ದು ಒಂದು ಒಂದು ಗುಂಡದಲ್ಲಿ ನೀರನ್ನ ಗಂಗೆಯನ್ನ ಹರಿಸಿದ್ದಾರೆ. ಆ ಪೂಜ್ಯರ ಒಂದು ಮೂರ್ತಿಯಲ್ಲಿ ಇರಲಾರದ ಕಾರಣಕ್ಕೆ ನಮ್ಮ ಸಮಾಜ ಬಾಂಧವರು ಮತ್ತು ಶ್ರೀ ಹಗಳೇನ ಕಮಿಟಿ, ಶಿವಶರಣ ಹಗಳೇನ ಅಭಿವೃದ್ಧಿ ಗುಂಡ ಅಂತ ಹೇಳಿ ನಮ್ಮದು ಒಂದು ಕಮಿಟಿ ಮಾಡಿ, ಆ ಕಮಿಟಿಯ ಮುಖಾಂತರ ನಾವು ಭವ್ಯವಾಗಿ ಒಂದು ಶಿವಶರಣ ಹಗಳೆಯ ಮತ್ತು ಕಲ್ಯಾಣಮ್ಮನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದರದ ಉದ್ಘಾಟನೆಯನ್ನ ಈಗ ಏನದಲ್ಲ ಭವ್ಯ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಕೆಲವೊಂದು ದೊಡ್ಡ ಮುಖ್ಯಮಂತ್ರಿಗಳನ್ನದೆಲ್ಲ ಆಹ್ವಾನ ಮಾಡ್ಬೇಕಂತ ವಿಷಯ ಇತ್ತು. ಅದು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮುಖಾಂತರ ನಾವೀಗ ಅದನ್ನ ಸಾರ್ವಜನಿಕವಾಗಿ ನೋಡ್ಲಿಕ್ಕೂ ಮತ್ತು ಉದ್ಘಾಟನೆ ಮುಖಾಂತರ ನಾವೀಗ ಅದನ್ನು ನಮ್ಮ ಸಮಾಜ ಬಾಂಧವರು ಮತ್ತು ಅಭಿವೃದ್ಧಿಗೊಂಡದ ಸರ್ವ ಸದಸ್ಯರನ್ನು ಒಳಗೊಂಡ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ನಾವು ಉದ್ಘಾಟನೆ ಮಾಡಬೇಕು. ಇದಕ್ಕೆ ಸಾನ್ನಿಧ್ಯ ಮತ್ತು ಮಾನ್ಯ ಸಚಿವರು, ಬಿಜಾಪುರ ಉಸ್ತುವಾರಿ ಸಚಿವರಾದಂಥ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಮತ್ತು ಇನ್ನೂ ಸಾಕಷ್ಟು ರಾಜ್ಯದ ಮಹಾನ್ ನಾಯಕರು ಈ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ. ಇದನ್ನ ನಮ್ಮ ಸಮಾಜ ಇಲ್ಲಿವರೆಗೂ ಹಿಂದುಳಿದ ಸಮಾಜದ ಅದಕ್ಕೆ ಮಾಧ್ಯಮ ಮಿತ್ರರು ಇದನ್ನ ರಾಜ್ಯ ಮಟ್ಟದಲ್ಲಿ ಇದನ್ನ ವಿಸ್ತರಿಸಿ ಶಿವಶರಣರಿಗೆ ಒಂದು ಗೌರವ ಸಲ್ಲಿಸಬೇಕಂತ ಹೇಳಿ ಮಾಧ್ಯಮ ಮಿತ್ರದ ಮುಖಾಂತರ ನಾನು ಕೇಳ್ಕೊತೀನಿ. ಶರಣಾರ್ಥಿ. ಇಲ್ಲಿವರೆಗೆ ನಮ್ಮ ವಕೀಲರಾದಂಥ ದರಪಾರ್ದವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ ಶಾಪುರ್ ಅವರು ಮಾತಾಡ್ದಂಗೆ ಈ ಶಿವಶರಣ ಹಳ್ಳೆ ಹಾಗೂ ಕಲ್ಯಾಣಮ್ಮ ಇವರು ಶಿವಶಿಯಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡುವುದು ಎಂ ಬಿ ಪಾಟೀಲ್ ಸಾಹೇಬರು ಸಚಿವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸ್ವಾಮೀಜಿಯವರು ಬರೋರಿದ್ದಾರೆ. ಇದೇ 27/12ರಿಂದ 25 ಉದ್ಘಾಟನೆ ಆಗಲಿದೆ. ಮತ್ತು ಸುಮಾರು 5,000 ಜನ ಸೇರಲಿದ್ದಾರೆ ಆ ಉದ್ಘಾಟನೆಗೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನಾನು ಮುತ್ತಣ್ಣ ಕಬಾಡೆ, ನಿವೃತ್ತ ಶಿಕ್ಷಕರು. ಸುಮಾರು ನಾನು ನಿವೃತ್ತಿಯನ್ನು ಒಂದು 8 ವರ್ಷ ಆಯಿತು. ಈ ನಾವು ನಿವೃತ್ತ ನೌಕರರು ನಮ್ಮ ಸಮಾಜದ ಸುಮಾರು 11 ಜನ ನಿವೃತ್ತ ನೌಕರರು ಸೇರಿ ಈ ಹರಳೆನವರ ಅಭಿವೃದ್ಧಿ ಗುಂಡ ಅಂಥೇಳಿ ನಾವು ಹುಟ್ಟು ಹಾಕಿದ್ದೀವಿ. ನಾವು ಇದನ್ನು ಸಂಘ ರಚನೆ ಮಾಡಲಿಕ್ಕೆ ಒಂದೇ ಕಾರಣ, ನಾವು ಅಲ್ಲಿ ಐತಿಹಾಸಿಕ ಸ್ಥಳವಾದ ಶಿವಶರಣ ಹರಳೆಯನವರ ಗುಂಡಕ್ಕೆ ನಾವು ಭೇಟಿ ನೀಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಹರಳೆಯನವರ ಭಾವಚಿತ್ರ ಆಗಲಿ ಮೂರ್ತಿ ಆಗಲಿ ಯಾವುದೋ ಒಂದು ಸಾಕ್ಷ್ಯವನ್ನು ನಮಗೆ ಅಲ್ಲಿ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲ ಸಹೋದ್ಯೋಗಿಗಳು, ನಾವು ನಿವೃತ್ತ ನೌಕರರು ಸೇರಿ ಇಲ್ಲಿ ನಾವು ಯಾಕೆ ಒಂದು ಹರಳೆಯನವರ ಒಂದು ಮೂರ್ತಿ ಸ್ಥಾಪನೆ ಮಾಡಬಾರ್ದು ಅಂಥೇಳಿ ಆ ವಿಚಾರವನ್ನು ಇಟ್ಕೊಂಡು ನಮ್ಮ ಸೇಗುಣಸಿ ಗ್ರಾಮದ ಹಿರಿಯರು ಮತ್ತು ಅಧ್ಯಕ್ಷರ ನಮ್ಮ ಸೇಗುಣಸಿ ಗ್ರಾಮದ ಚೇರ್ಮನ್ರಾದಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ರವರು ಅದನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾವು ಭೇಟಿಯಾದಾಗ ಅವರಂದರು, ಹರಳೆಯನವರು ನಮಗೂ ಗುರು, ಹರಳೆಯನವರು ನಿಮಗೂ ಗುರು. ನಾವು ಇಲ್ಲಿವರೆಗೂ ನಾವು ಅವರ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ, ಅವರು ನಮ್ಮ ಗುರುಗಳು. ಅದರಂತೆ ನೀವು ಬಂದು ಹರಳೆಯನವರ ಸೇವೆ ಮಾಡುವುದಾಗಿ ತಿಳಿಸಿದ್ದೀರಿ. ನಮಗೆ ಭಾಳ ತುಂಬ ಸಂತೋಷ. ನಾವು ಕೂಡಿ ಹರಳೆಯನವರ ಸೇವೆಯನ್ನು ಮಾಡೋಣ. ನೀವೇನು ಅಭಿವೃದ್ಧಿ ಮಾಡ್ತೀರಿ ಮಾಡಿರಿ, ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಇದೆ ಅಂಥೇಳಿ ಗೌಡ್ರು ಹೇಳಿದಾಗ ನಾವೆಲ್ಲ ಸಮಿತಿಯವರು ಕೂಡಿ ಅದನ್ನು ವಿಚಾರ ಮಾಡಿ ಇಲ್ಲಿ ಒಂದು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ದಾಖಲೆಯಾಗಿ ಇಡಬೇಕು, ಇದನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ನಾವು ಮೂರ್ತಿಯನ್ನು ಅದನ್ನು ತಯಾರು ಮಾಡಿದ್ದೀವಿ. ಸುಮಾರು 15 ಲಕ್ಷ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ಆಲ್ರೆಡಿ ನಾವು ಶಾಸ್ತ್ರೋಕ್ತವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು
ಬೃಹತ್ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು, ಜಗದ್ಗುರುಗಳು, ಪೂಜ್ಯರು, ವಿವಿಧ ಮಠಾಧೀಶರು ಮತ್ತು ಬೀದರ್ನ ಗಂಗಾಂಬಿಕೆ ಮಾತಾಜಿಯವರು, ಬಸವ ಕೇಂದ್ರ ಬೀದರ್ದವರು, ಅವರು ಸಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ಅನೇಕ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರು, ರಾಜಕೀಯ ಅನೇಕ ಗಣ್ಯ ವ್ಯಕ್ತಿಗಳು, ಸಮಾಜದ ಹಿರಿಯರು, ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಸ್ಥಳಗಳಿಂದ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಸಮಾಜ ಬಾಂಧವರು ಎಲ್ಲರೂ ನಾವು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೀವಿ. ಪ್ರಚಾರದ ಮೂಲಕ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ನಾವು ತಿಳಿಸಿದ್ದೀವಿ. ಕಾರಣ ಇದಕ್ಕೆ ಸುಮಾರು ಸಾವಿರಾರು ಜನ, ನಮ್ಮ ವಿಚಾರ ಪ್ರಕಾರ ಸುಮಾರು ಒಂದು 5-6 ಜನ ಸೇರುವ ನಿರೀಕ್ಷೆ ಇದೆ. ಆ ಕಾರ್ಯಕ್ರಮದ ಒಂದು ಪ್ರಸಾದ ಸೇವೆಯನ್ನು ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲರು ವಹಿಸಿಕೊಂಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಾಪುಗೌಡರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಕಟ್ಟಕಡೆ ವ್ಯಕ್ತಿನೂ ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಸಮಾಜದ ಹಿರಿಯರು, ಸಮಾಜದ ನಾಗರಿಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣರ ಒಂದು ಕೃಪೆಗೆ ಪಾತ್ರರಾಗಬೇಕು. ಈ ಅವರ ಒಂದು ಈಗಾಗಲೇ ಹರಳೆಯನವರ ಕುರಿತು ನಮ್ಮ ವಕೀಲರು ಮಾತನಾಡಿದ್ದಾರೆ. ಹರಳೆಯನವರ ಬಗ್ಗೆ ನಾನೇನು ಹೇಳುವುದಿಲ್ಲ, ತಮಗೆಲ್ಲ ಗೊತ್ತೇ ಇದೆ, 12ನೇ ಶತಮಾನದ ಇತಿಹಾಸ. ಆ ಪ್ರಕಾರ ನಾವು ಅವರ ಒಂದು ಹೆಸರು ಉಳಿಸ್ಬೇಕು, ಬಸವಣ್ಣನವರ ಅವರೆಲ್ಲ ಒಂದು ಕಾರ್ಯವನ್ನು ಜನರಿಗೆ ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಒಂದು ಬಹಳ ಸಹಾಯ ಸಹಕಾರ ಇದೆ, ತಾವು ನೀಡಬೇಕು. ತಮ್ಮ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮಾಧ್ಯಮದವರು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಾವು ಪ್ರಸಾರ ಮಾಡಿ ನಮ್ಮ ಈ ಒಂದು ಸಮಾಜದ ಕಾರ್ಯಕ್ಕೆ ತಾವು ಬೆಂಬಲವಾಗಿ ನಿಂತು ಇದನ್ನು ತಾವು ಜನರಿಗೆ, ಸಾಮಾನ್ಯರಿಗೆ, ಎಲ್ಲ ಜನರಿಗೆ ಈ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ತಾವು ಪ್ರಸಾರ ಮಾಡಿ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಅವರು ಪುಸ್ತಕ ಮುಖಾಂತರ ಅವರೆಲ್ಲ ಪ್ರಸಾರ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ ಸಂಘದವ್ರೇನ, ಹರಳಿಯ ಸಮಾಜದವ್ರು ಏನ್ ಕೆಲಸ ಮಾಡ್ತಾ ಇದ್ದೀರಿ? ನಾವು ನೋಡಿ ಸರ, ಸಮಾಜಕ್ಕೆ ಶರಣರ ಒಂದು ಪುಸ್ತಕ ಇಲ್ಲ, ಹರಳನೆ ಆ ಪುಸ್ತಕ ಇದೆ ಸರ್. ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರಿ, ಯಾರಿಗೆ ಕೊಟ್ಟಿದ್ರಿ? ಹೇಳ್ತೀನಿ ನಿಮ್ಗೆ. ಒಂದು 4-6 ಪುಸ್ತಕಗಳು ಬರ್ದಾರ. ಅದನ್ನು ಸ್ವಲ್ಪ ಆ ಪುಸ್ತಕದಲ್ಲಿ ಸ್ವಲ್ಪ ಆ ವಿಚಾರಗಳು ಗೊಂದಲಮಯವಾಗಿವೆ. ನಾ ಇಲ್ಲಿ ಸಹಜವಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಶಿವಶರಣ ಹರಳೆಯನವರು ಸಮಗಾರ ಸಮುದಾಯಕ್ಕೆ ಸೇರಿದ ಒಬ್ಬ ಶರಣರು. ಅವರಿಗೆ ಇನ್ನುಳಿದ ಸಮುದಾಯದವರು ನಮ್ಮ ಸಮುದಾಯದವರು ಅಂತೇಳಿ ತಪ್ಪು ಕಲ್ಪನೆಯನ್ನು ನೀಡ್ತಾ ಇದ್ದಾರೆ. ಇದನ್ನು ಆಗಬಾರ್ದು. ಈಗ ರಾಜಕೀಯ ನಾಯಕರ ಬಗ್ಗೆನೂ ತಪ್ಪು ಕಲ್ಪನೆ ನೀಡ್ತಾ ಇದ್ದಾರೆ. ಈಗ ನಿಮ್ಮ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ಒಳ್ಳೇದಲ್ರಿ, ಅವ್ರು ನಮ್ಮ ಸಮುದಾಯದವ್ರು ಅಂತಾರಲ್ರಿ, ಯಾರ್ರಿ ಅವ್ರನ್ನ ಒಳ್ಳೇದಲ್ಲ. ಅಲ್ರಿ, ಅಪ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು, ಒಂದು ಸಮುದಾಯವನ್ನು ತುಳಿಯುವಂತ ಕೆಲಸ ನಡೆದದ್ರಿ. ಯಾಕಂದ್ರ ಈಗ ಸಹೋದರ ಸಮಾಜಗಳೇ ರೀ. ಯಾಕಂದ್ರ ಈ ರಾಜಕೀಯ ಲಾಭ ಪಡಿಬೇಕು, ತಾವು ರಾಜಕೀಯವಾಗಿ ಸದೃಢವಾಗಿ ಉಳ್ಕೋಬೇಕಂತೇಳಿ ನಮ್ಮಂತ ಸಣ್ಣ ಸಮಾಜಗಳನ್ನು ದುರುಪಯೋಗ ಮಾಡ್ಕೊಳತ್ತಾರ ಅಷ್ಟೇ ರೀ, ಮತ್ತೇನಿಲ್ರಿ ಇದ್ರೊಳಗೆ. ನೋಡ್ರಿ, ಇದು ಎಲ್ಲಾರು ನಿಮ್ಗೂ ಗೊತ್ತಿದ್ದಿದ್ದು ಮಾತಿದ. ನಾವು ಹೇಳೋಕ್ಕಿಂತ ಎಲ್ಲ ನಾವು ಸಹೋದರ ಸಮಾಜದವ್ರು ಸಹೋದರಾಗಿ ಇರ್ಬೇಕಾಗ್ತದ. ಆದ್ರೂ ಈ ಮುಖಾಂತರ ಕೈ ಮುಗಿದು ಕೇಳ್ಕೊತೀನಿ ಅವರಿಗೆ, ದಯಮಾಡಿ ಈ ನಮ್ಮ ಸಮಾಜಕ್ಕೆ ಬರುವಂತ ಹಕ್ಕು ಏನದ ದಯಮಾಡಿ ನಮ್ಮ ಪಾಲು ನಮಗೆ ಕೊಡ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀನಿ, ಮತ್ತೆ ಮನವಿಯನ್ನು ಮಾಡ್ಕೋತೀವಿ ಅವ್ರಿಗೆ. ಹಳೆಯನವರ ಕುರಿತಾಗಿ ಸಾಕಷ್ಟು ವಚನಗಳು ಅದಾವ. ಕಿರುಹೊತ್ತಿಗೆಗಳಾಗ್ಲಿ, ಸಣ್ಣ ಪುಟ್ಟ ಒಂದು ವಚನದ ಪುಸ್ತಕಗಳಾಗ್ಲಿ, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಪ್ರಜ್ಞಾವಂತಿಕೆ ಮೂಡಿಸ್ಬೇಕಾದದ್ದು ಧರ್ಮ ಅಲ್ವಾ, ಕರ್ತವ್ಯ ಅಲ್ವಾ? ಇಲ್ಲ, ಇವತ್ತ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೇ. ನಮ್ಮ ಸಮಾಜದಲ್ಲಿ ಸಂಘಟನೆ ಮತ್ತು
ಕೆಲವೊಂದಿಷ್ಟೇನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ಆಗಿದ್ರಿಂದ ಇವತ್ತ ಅವು ಯಾವುದು ಮಾಡಕ್ ಆಗಿಲ್ಲ ಅಂತೇಳಿ ಗಟ್ಟಿಯ ಧ್ವನಿಯಿಂದ ನಾವು ಒಪ್ಕೊಳಕ ತಯಾರಿದ್ದೇವೆ. ಆದ್ರೆ ಇನ್ನು ಮುಂದೆ ಎಚ್ಚೆತ್ತುಕೊಂಡೇವಿ. ಎಲ್ಲ ಯುವಕರು ಕೂಡ ಮುಂದಿನ ದಿನಮಾನಗಳಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಏನು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತೇನು ಆ ಬಸವಣ್ಣವರ ನನಸು ಮಾಡಕ್ ಏನು ಪ್ರಯತ್ನ ಪಟ್ಟಿದ್ರು ಹರಳಯ್ಯನವರು ಮುಂದಿನ ದಿನಮಾನಗಳಲ್ಲಿ ಹರಳಯ್ಯನವ್ರ ಬಗ್ಗೆ ಅವ್ರ ವಚನಗಳ ಕಾಪಾಡಿಕೊಂಡು ಹೋಗುವುದಾಗಿರಲಿ. ಇನ್ನೂ ಸಂಶೋಧನೆ ನೋಡ್ರಿ, 30 ಸ್ಥಳಗಳ ರಾಜ್ಯದಲ್ಲಿ 30 ಸ್ಥಳಗಳಲ್ಲಿ ಹರಳಯ್ಯನವ್ರ ಕುರುಹುಗಳ ಇದ್ದವು. ಅವತ್ತು 12ನೇ ಶತಮಾನದಲ್ಲಿ 102 ಈ ನಮ್ಮ ಏನು ಲಿಂಗಾಯತ ಧರ್ಮದ ಏನು ಹತ್ತಿದ್ರು 102 ಸಮಾಜಗಳ ಒಳಗೆ ನಮ್ಮ ಹರಳಯ್ಯನವ್ರದ್ದು ಒಂದು ಸಮಾಜ ಅದ ರೀ. ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಹರಳಯ್ಯನವ್ರದ ಚರಿತ್ರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಮಾಡ್ಬೇಕಂತ ಎಲ್ಲ ಯುವಕರು ಹಿರಿಯರು ಕೂಡ್ಕೊಂಡು ಹೊಂಟಿದ್ದೀವಿ. ಅದರ ಜೊತೆಗೆ ಮಾಧ್ಯಮ ಮಿತ್ರರದ್ದು ಅಷ್ಟೇ ಪಾತ್ರದ. ದಯಮಾಡಿ ಈ ಸಣ್ಣ ಸಮಾಜಕ್ಕೆ ನೀವು ಶಕ್ತಿಯಾಗಿ ನಿಲ್ಬೇಕಂತ ಕೇಳ್ಕೊತೀವಿ. ನಡೀತಕ್ಕಂಥ 27ನೇ ತಾರೀಕಿಗೆ ಶಿವಶರಣ ಹರಳಯ್ಯನವರು ಹಾಗೂ ಕಲ್ಯಾಣಮ್ಮನವರ ಮೂರ್ತಿ ಉದ್ಘಾಟನೆ ಸಮಾರಂಭದ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಹಾಗೂ ಜನಪ್ರತಿನಿಧಿಗಳು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಆ ಒಂದು ಮೂರ್ತಿ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಅಂದ್ರೆ 12ನೇ ಶತಮಾನದಲ್ಲಿ ಹರಳಯ್ಯನವರು ಉಳಿವಿಗೆ ಹೋಗುವ ಮುಖಾಂತರ ಆ ಶೇಗುಣಶಿ ಗ್ರಾಮದಲ್ಲಿ ಬಂದು ಅಲ್ಲಿ ವಾಸ ಮಾಡಿ ಮುಂಜಾನೆ ಎದ್ದ ಕೂಡಲೇ ಪೂಜೆ ಮಾಡಲಿಕ್ಕೆ ಅವರಿಗೆ ನೀರಿಂದು ಯಾವುದೂ ಲಭ್ಯತೆ ಇದ್ದಿದ್ದಿಲ್ಲ ಆ ಒಂದು ಪ್ರದೇಶದಲ್ಲಿ. ಅದಕ್ಕೆ ಅವರು ಇಲ್ಲಿ ನೀರಿದೆ, ಇಲ್ಲಿ ಪೂಜೆ ಮಾಡಿ ಇಲ್ಲಿ ನೀರಿದೆ ಅಂಥೇಳಿ ಇದು ಮಾಡಿ ಅವರು ಒಂದು ಕಾಲದಲ್ಲಿ ಅವ್ರು ಪೂಜೆ ಮಾಡಿದ ಮ್ಯಾಗ ಅಲ್ಲಿ ನೀರು ಹೊಂಡ ಮಾಡಿ ಬರೀ ಒಂದು 5-10 ಫುಟ್ನಾಗ ಇದನ್ನು ನೀರು ಇನ್ನೂ ನಿರಂತರವಾಗಿ ಅವಾಗಿನಿಂದಲೂ ಕೂಡ ಈಗ ಇತ್ತು. ಮುಂದೆ ಹಿರಿಯರೆಲ್ಲ ಕೂಡ ಅದಕ್ಕೊಂದು ಹೊಂಡ ಮಾಡಿ ಹಿಂಗೆ ಮಾಡಿ ಇದು ಮಾಡಿಸಿದಾರೆ. ಅದು ಇನ್ನೂ ನಿರಂತರವಾಗಿ ಅಂಥ 2-3 ಬರಗಾಲ ಬಂದು ಹೋದರೂ ಸಂಖ್ಯೆ ನೀರು ಬತ್ತಿಲ್ಲ. ನಿರಂತರವಾಗಿ ಇವತ್ತು ಅಲ್ಲಿ ಲಗ್ನ ಮುಹೂರ್ತ ಸಾಕಷ್ಟುಗಳು ಆಗ್ತಾವೆ. ಅದೇ ನೀರನ್ನು ಉಪಯೋಗ ಮಾಡ್ಕೊಂಡು ಈಗ ಅದನ್ನು ಹೊಂಡ ಇನ್ನೂ ನಿರಂತರವಾಗಿ ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ಸುಮಾರು ಒಂದು 20 ಎಕರೆ ನಮ್ಮ ಹಿರಿಯರು ಆ ಜಮೀನನ್ನು ಆ ದೇವಸ್ಥಾನಕ್ಕೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಅದೊಂದು ನಾವು ಟ್ರಸ್ಟ್ ಮಾಡಿದ್ದೀವಿ, ಸೋಲ್ ಟ್ರಸ್ಟ್ ಅಂತೇಳಿ ಮಾಡಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಾಗಿ ನಾನು JP ಮೆಂಬರ್ ಆದ ನಂತರ ಅಲ್ಲೆಲ್ಲ ಫೆನ್ಸಿಂಗ್ ಮಾಡೋದಾಗಲಿ, ಆಮೇಲೆ ನಮ್ಮ ಮೊನ್ನೆ ನಡೆದ ND ಪಾಟೀಲ್ ನಮ್ಮೇನು ಪರಿಸರವಾದಿರದಾರ ಅವರು ನಾವು ಕೂಡ್ಕೊಂಡು ಸುಮಾರು ಒಂದು 7,000-8 ಸಾವಿರ ಗಿಡಮೂಲಿಕೆಗಳನ್ನು ಹಚ್ಚಿ ಇವತ್ತು ಅದು ಒಳ್ಳೆ ಸಮೃದ್ಧವಾಗಿ ಇವತ್ತು ಅವು ಗಿಡಗಳಲ್ಲಿ ಬೆಳೆದಾವ. ಆ ಕ್ಷೇತ್ರವನ್ನು ಹಂಗೆ ನಾವು ಉಳಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ. ವಿಶೇಷ ಏನಂದ್ರೆ ಸುಮಾರು ನಮ್ಮ ಹಿರಿಯರ ಕಾಲದಿಂದಲೂ ಹರಳಯ್ಯನವ್ರ ಮೂರ್ತಿ, ಬೆಳ್ಳಿ ಮೂರ್ತಿ ನಮ್ಮ ಮನೆ ಜಗಲಿ ಮ್ಯಾಗ ಇಟ್ಕೊಂಡು ನಾವು ಇನ್ನೂ ತನಕ ಪೂಜೆ ಮಾಡ್ತಾ ಬಂದ್ವಿ. ಯಾಕಂದ್ರೆ ನಾವು ಹರಳಯ್ಯನ ಭಕ್ತರು, ನಮ್ಮ ತಾಯಿಯವರಾಗಲಿ, ನಮ್ಮ ಆಯಿಯವರಾಗಲಿ, ನಮ್ಮ ತಂದೆ, ನಮ್ಮ ಮುತ್ಯಾರು, ನಾನು ಈ ಕಾಲದಲ್ಲಿ ಕೂಡ ನಾನು ನಮ್ಮ ಮನೆಯವರು ಹರಳಯ್ಯನ ದಿನನಿತ್ಯ ಪೂಜೆಯನ್ನು ಮಾಡುವಂಥದ್ದು ನಾವು ಕಾರ್ಯವನ್ನು ನಾವು ಮಾಡ್ಕೊತ ಬಂದೀವಿ. ನಮ್ಗೆ ಒಳ್ಳೆಯದು ಆಗ್ಯದ, ಹರಳಯ್ಯನವ್ರದ್ದು ಇದರಿಂದ ನಮ್ಗೆ ಒಳ್ಳೆಯೂ ಆಗ್ಯದ. ಅದಕ್ಕೆ ನಾವು ನಿರಂತರವಾಗಿ ಹರಳೇಶ್ವರ ಮೂರ್ತಿ ಅದನ್ನೇನು ಮಾಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿ, ಎಲ್ಲ ಸಮಾಜದವರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಅದು ಭಾಳ ಒಳ್ಳೆಯ ರೀತಿಯಿಂದ ಆಗಿದೆ. ಮತ್ತು ಅದು ಗೋವಿಂದ ಕಾರಜೋಳ ಅವರು ಒಂದು 2 ಲಗ್ನ ಮಂಟಪ ಮಾಡಿಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನ. ಆಮೇಲೆ NB ಪಾಟೀಲರು ಒಂದು 25 ಲಕ್ಷ ರೂಪಾಯಿ ಹಾಕಿದ್ದಾರೆ. ಬಸನಗೌಡರು, ಆಮೇಲೆ ಪ್ರಕಾಶ್ ರಾಠೋಡ್ ಅವರು, ಇನ್ನಿತರ ಶಾಸಕರು ಅಲ್ಲಿ ಕೆಲವು ಅನುದಾನವನ್ನು ಕೊಟ್ಟಿದ್ದಾರೆ. ಅವನ್ನೊಬ್ಬ ಭವನ ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಹಾಲ್ ಮಾಡಿದ್ವಿ. ಎಲ್ಲ ರೀತಿಯಿಂದ ಸುಶೀಲಿತವಾಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇರಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲೊಬ್ಬರು ಸ್ವಾಮೀಜಿಯವರು ಅದಾರ. ಅದನ್ನೆಲ್ಲ ನಿರಂತರವಾಗಿ ಆ ಒಂದು ಸುಗಮವಾಗಿ ಮಠದ ಕ್ಷೇತ್ರದ ಎಲ್ಲ ಕೆಲಸವನ್ನು ಮಾಡ್ಕೊತ ಹೊಂಟಿದ್ದಾರೆ. ಆದರೆ ವಿಶೇಷವಾಗಿ ಈ ಮೂರ್ತಿ ಇದು ಕಾಲ್ಪನಿಕ ಅಂತಂತಾರೆ ಕೆಲವರು, ಏನ್ರಿ ಈ ಮೂರ್ತಿ ಕಾಲ್ಪನಿಕ ಅಂತಂತಾರ. ಅದು ನನಗೇನು ಅನ್ಸಂಗಿಲ್ಲ, ಇದು ನಿಜವಾದ ಅವ್ರ ಮೂರ್ತಿ ಅಂತ ನನಗೆ ಅನಿಸ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಮಾಧ್ಯಮದವರು ಈ ಒಂದು ನಡೀತಕ್ಕಂಥ ಈ ಒಂದು ಹರಳಯ್ಯನವರು
ಕೆಲಸ ತುಂಬ ಅಭಿವೃದ್ಧಿ ಆಗಬೇಕಾಗ್ಯದ. ಇನ್ನೂ ಹರಳೆಯವರ ಹೆಸರು ಇನ್ನೂ ಹೆಚ್ಚೆಚ್ಚುವಾಗಿ ಪ್ರಸಾರ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಎಲ್ಲರೂ ಕೂಡ್ಕೊಂಡು ಒಕ್ಕಂಟ, ಇದು ಒಂದೇ ಜಿಲ್ಲಾ ಅಲ್ಲ, ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಸಾಕಷ್ಟು ಎಲ್ಲರೂ ನಾಳೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಥರ ತನ್ನ ಮನ ಧನದಿಂದ ಎಲ್ಲ ಅವರು ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅದಕ್ಕೆ ಈ ಜೀರ್ಣೋದ್ಧಾರ ಕೆಲಸ ಆಗಿದ್ದು ಭಾಳ ಒಳ್ಳೆಯದಾಗಿದೆ. ನಾವು ಒಂದು ನಿಟ್ಟಿನಲ್ಲಿ ಅವರು ನಾವು ಎಲ್ಲರೂ ಸೇರಿಕೊಂಡು ಹರಳೆಯನ್ನು ಇನ್ನೂ ಹೆಚ್ಚಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.